ಪೊಲೀಸವರೆಲ್ಲ ಇಲ್ಲೇ ನಿಂತ್ಕೊಂಡಂಗೆ ಮಾಡಿ ಸ್ಟೇಡಿಯಂನಲ್ಲಿ ಯಾರು ಪೊಲೀಸರಿಲ್ಲದೆ ತುಳಿತಕ್ಕೆ ಒಳಗಾಗಿ 11 ಜನ ಅಮಾಯಕ ಮಕ್ಕಳು ಸತ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಇನ್ನಾದರೂ ಪ್ರಜ್ಞೆ ಇದ್ದರೆ, ಜ್ಞಾನ ಇದ್ದರೆ ಈ IPL ಸರಿಯಾಗಿ ನಡೆಯೋ ರೀತಿ ನೋಡ್ಕೊಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ರಾಜ್ಯ ಸರ್ಕಾರನೇ ನೇರ ಹೊಣೆ ಆಗ್ತೈತೆ. ಆ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ಈಗ IPL ಟಿಕೆಟ್ ಬೇಡಿಕೆ ಸರಿ ಇಲ್ಲ ಅಂತ ನಿಮ್ಮ ಪಾರ್ಟಿ ಎಂಪಿನೇ ಹೇಳಿದ್ದಾರೆ, ತೇಜಸ್ವಿ ಸೂರ್ಯ. ಅದು ಅವರ ಸ್ವಂತ ಅಭಿಪ್ರಾಯ. ನಾವು ರಾಜ್ಯ ಸರ್ಕಾರ ಅವರಿಗೆ ಜಮೀನನ್ನು ಕೊಟ್ಟಿದ್ದೀರಿ. ತಿಂಗಳ ಬಾಡಿಗೆ 1600 ರೂಪಾಯಿ. ಇಲ್ಲಿನ MLAಗಳು ಏನು ಟಿಕೆಟ್ ತಗೊಂಡು ಅವ್ರಿಗೇನು ಹೋಗಲ್ಲ, ಅವರೇನು. ನಾನಂತೂ ಹೋಗಿಲ್ಲ. ನನಗೆ ಬರೋ ಟಿಕೆಟು ಯಾರೋ ನಮ್ಮ ಕಾರ್ಯಕರ್ತರು, ಪಬ್ಲಿಕ್ಕು ಯಾರು ಕೇಳ್ತಾರೋ ಅವರಿಗೆ ಕೊಡ್ತೀರಿ ನಾವು. ಒಬ್ಬ MLA ಆಗಿ ಜನ ಬಂದಾಗ ಯಾವ ರೀತಿ ಕೆಲಸ ಕಾರ್ಯ ಕೇಳ್ತಾರೆ ಅದೇ ರೀತಿ ಟಿಕೆಟನ್ನು ಕೇಳ್ತಾರೆ. ಅಟ್ಲೀಸ್ಟ್ ನಮಗೂ ಕೂಡ ಒಂದು 3-4 ಟಿಕೆಟ್ ಕೊಡೋ ಅಂತ ಒಂದು ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಪಾರ್ಟಿಯರು ಕೇಳಿದ್ದಾರೆ. BJP, JDS, ಕಾಂಗ್ರೆಸ್ ಎಲ್ಲರೂ ಕೇಳಿದ್ದಾರೆ. ಇವತ್ತು ನಾನು ಅವರ ಅಧ್ಯಕ್ಷರು ಬಂದಿದ್ದರು, ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು. ಇವತ್ತು ಬೆಳಗ್ಗೆ ಸುಮಾರು 11:15ಗೆ ವೆಂಕಟೇಶ್ ಪ್ರಸಾದ್ ಅವರು ಮತ್ತು ಅವರ ಸೆಕ್ರೆಟರಿ ಎಲ್ಲ ಬಂದು ಭೇಟಿ ಮಾಡಿದ್ದಾರೆ. ಸ್ಪೀಕರ್ ಅವರು ಕೂಡ ಮಾತಾಡಿದ್ದಾರೆ. ಈಗ ಶಿವಕುಮಾರ್ ಜೊತೆನೂ ಮಾತುಕತೆ ನಡೀತಾ ಇದೆ. ನಾವು ಸಾರ್ವಜನಿಕರಿಗೆ ಕೇಳೋದು, ನಾನೇನು ಹೋಗೋ ಕೂತ್ಕೊಳ್ತೀನಿ ಅನ್ನೋ ದೃಷ್ಟಿಯಿಂದ ನನಗೇನು ಬೇಕಾಗಿಲ್ಲ. ಸಾರ್ವಜನಿಕರು ಕೇಳ್ತಾರೆ, ಅವಕಾಶ ಮಾಡಿಕೊಡೋಣ. ನಮ್ಮಲ್ಲೂ ಸ್ಪೋರ್ಟ್ಸ್ ಪ್ಲೇಯರ್ ಇದ್ದಾರೆ, ಅವ್ರಿಗೆ ಅವಕಾಶ. ನಮ್ಮಲ್ಲೂ ಕ್ರಿಕೆಟ್ ಒಂದು ಅಸೋಸಿಯೇಷನ್ಸ್ ಇದೆ, ಅವ್ರಿಗೆಲ್ಲ ಅವಕಾಶ ಬೇಕಲ್ಲ. ನೀವು ಯಾರಿಗೋ ಇಲ್ಲಿ ಕ್ರಿಕೆಟ್ KCA ಮೆಂಬರ್ಗಳಿಗೆಲ್ಲ ಕೊಟ್ಬಿಟ್ರೆ 3-5 ಟಿಕೆಟು, ನಮ್ಮ ಲೋಕಲ್ ಆಗಿರೋವಂಥ ಕ್ಷೇತ್ರದ ಕ್ಲಬ್ಸ್ ಇದೆಯಲ್ಲ, ಕ್ರಿಕೆಟ್ ಅಸೋಸಿಯೇಷನ್, ಅವ್ರಿಗೆ ಯಾರು ಕೊಡ್ತಾರೆ? ಎಲ್ಲ ಒಂದು ಕಡೆ KCA ಪದಾಧಿಕಾರಿಗಳು ಅವ್ರ ಮೆಂಬರ್ಗಳಿಗೆ ಟಿಕೆಟ್ ಹೋಗ್ಬಿಟ್ರೆ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂಥ ಲೋಕಲ್ ಕ್ಲಬ್ಸ್ ಏನಿದೆ, ಸಾಮಾನ್ಯ ಜನ ಏನಿದ್ದಾರೆ, ಅವ್ರಿಗೆ ಹೋಗ್ಬೇಕಲ್ಲ. ಅದು ಆ ದೃಷ್ಟಿಯಿಂದ ನಾವು ಕೇಳಿರುವಂಥದ್ದು. ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ಕೂಡ ಇದಕ್ಕೆ ಸಹಮತಿಯನ್ನು ಮಾಡಿದ್ದಾರೆ. ಸ್ಪೀಕರು ಕೂಡ ಇದಕ್ಕೆ ಒಂದು ನೀತಿ ನಿಯಮವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಫ್ರೀಯಾಗಿ ಏನು ಕೇಳಲ್ಲ ಅವ್ರನ್ನ. ನಾವೇನು ಫ್ರೀಯಾಗಿ ಕೇಳ್ತಾ ಇದ್ದೀರಾ ಟಿಕೆಟ್ನ? ಎಲ್ಲರೂ ಏನು ಪೇ ಮಾಡ್ತಾರೋ ಅದನ್ನು ಪೇ ಮಾಡ್ತೀರಷ್ಟೇ. ಎಲ್ಲ ಆನ್ಲೈನಲ್ಲೇ ಕೊಡೋದು, ಆನ್ಲೈನಲ್ಲೇ ಕೊಡಿ ಅಂತ ಹೇಳಿದ್ದೀನಿ. ಅದರಿಂದ ಅದರಲ್ಲೇನು ಆ ಥರದ ವ್ಯತ್ಯಾಸ ಇಲ್ಲ ಅಂತ ನನ್ನ ಭಾವನೆ.